ಫ್ರೆಂಡ್ಸ್, ತಮ್ಮೆಲ್ಲರಿಗೂ ಇವತ್ತು ರಾಜ್ ಮ್ಯೂಸಿಕ್ 3rd ಆ್ಯನಿವರ್ಸರಿ. ಸೊ ಅದಕ್ಕಾಗಿ ಸ್ಪೆಷಲ್ ಕಾರ್ಯಕ್ರಮನ ಇವತ್ತು ಹೋಲ್ ಡೇ ನಾವು ನಿಮಗಾಗಿ ನೀಡ್ತಿದ್ದೇವೆ. ಸೊ ಇವತ್ತಿನ ಈ ಹೊತ್ತಿನ ಸ್ಪೆಷಲ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಸೊ ಸ್ಪೆಷಲ್ ಕಾರ್ಯಕ್ರಮ ಅಂದ ತಕ್ಷಣ ಸ್ಪೆಷಲ್ ವ್ಯಕ್ತಿ ಇರಲೇಬೇಕಲ್ವಾ? ಎಸ್, ನಿಜವಾಗ್ಲೂ ಇವಾಗಂತೂ ಎಲ್ಲರ ಬಾಯಲ್ಲಿ ಕೇಳಿದ್ರೆ ಬ್ರಹ್ಮ ಅಂತ ಅಷ್ಟೊಂದು ಪಾಪ್ಯುಲರ್ ಆಗೋಗಿದೆ ಆ ಫಿಲ್ಮ್. ಸೊ ಆ ಫಿಲ್ಮ್ನ ಹೀರೋಯಿನ್ನ ನಾವು ಕರ್ಕೊಂಡ್ಬಂದಿದ್ದೀವಿ ಇವತ್ತಿನ ಕಾರ್ಯಕ್ರಮದಲ್ಲಿ. ಎಸ್, ಅವ್ರ ಜೊತೆ ಮಾತಾಡೋಣ. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಯ್ ಪ್ರಣೀತಾ, ಥ್ಯಾಂಕ್ ಯು. ಎಸ್, ನಿಜವಾಗ್ಲೂ ಎಲ್ಲಿ ನೋಡಿದ್ರೆ ಫುಲ್ ಬ್ರಹ್ಮ ಅಂತ ನಾವು ನೋಡಿ ಹಿಂದೆಗಡೆ ಅವ್ರನ್ನ ಮಾತಾಡ್ತಿದ್ದೀವಿ. ಥ್ಯಾಂಕ್ ಯು. ಸೊ ಹೇಳಿ, ಬ್ರಹ್ಮ ಚಿತ್ರ ಒಳ್ಳೆ ಓಪನಿಂಗ್ ತಗೊಂತು, ಬಹಳ ಇಷ್ಟ ಆಗ್ತಿದೆ ಜನಕ್ಕೆ. ಸೊ ಈ ರೆಸ್ಪಾನ್ಸ್ ನೋಡಿ ನಿಮ್ಗೆ ಏನು ಅನ್ನಿಸ್ತಿದೆ? ಫಸ್ಟ್ ತುಂಬ ಖುಷಿ ಆಗ್ತಾಯಿದೆ, ಬಿಕಾಸ್ ಕನ್ನಡ ಫಿಲ್ಮ್ಗೆ ಇಷ್ಟೊಂದು ಭರ್ಜರಿ ಓಪನಿಂಗ್ ಕೊಡೋದೇ ಕನ್ನಡ ಆಡಿಯನ್ಸ್ ಕೊಟ್ಟಿದ್ದಾರೆ. ಸೊ ವೆರಿ ಹ್ಯಾಪಿ. ದ್ಯಾಟ್ಸ್ ವೆರಿ ನೈಸ್. ಸೊ ಫಸ್ಟಿಂದ ಹೋಗೋದಾದ್ರೆ ಸೆಲೆಕ್ಷನ್ ಪ್ರೋಸೆಸ್ಸಿಂದ ಹೋಗೋಣ, ಬಿಕಾಸ್ ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ. ಸೊ ನೀವು ಈ ಸಬ್ಜೆಕ್ಟ್ನ ಹೇಗೆ ಪಿಕ್ ಮಾಡಿದ್ರಿ? ಫಸ್ಟ್ ಆಫ್ ಆಲ್ ಐ ಥಿಂಕ್ ಇದು ಉಪೇಂದ್ರ ಸರ್ ಆ್ಯಂಡ್ ಒಂಚೂರು ಪೊಲಿಟಿಕಲ್ ಟಚ್ ಇರೋ ಸಬ್ಜೆಕ್ಟ್ ಆಗಲಿ ಅಥವಾ ಚಂದ್ರು ಸರ್ ಡೈರೆಕ್ಷನ್, ಸೊ ಎಲ್ಲ ಕೂಡ್ ಬಂದರೆ ಐ ಥಾಟ್ ಇಟ್ಸ್ ಅ ಬ್ಯೂಟಿಫುಲ್ ಸಿನಿಮಾ. ಸೊ ಐ ಆಪ್ಟೆಡ್ ಫಾರ್ ಇಟ್. ದ್ಯಾಟ್ ಸೂಪರ್. ಸೊ ಚಿತ್ರದಲ್ಲಿ ನೋಡಿದ್ರೆ ಬಹಳಷ್ಟು ಕ್ಯಾರೆಕ್ಟರ್ ಚೇಂಜ್ ಆಗುತ್ತೆ ಹೀರೋದು. ಸೊ ತುಂಬ ಅಂದರೆ ತುಂಬ ಚೇಂಜಸ್ ಇದೆ. ಸೊ ಇದೆಲ್ಲ ಕೇಳಾದ್ಮೇಲೂ ನಿಮಗೆ ಏನು ಅನ್ನಿಸ್ತು? ಅನ್ಕೊಂಡಿದ್ರ ಈ ಥರ ದೊಡ್ಡ ಮಟ್ಟಿಗೆ ಓಪನಿಂಗ್ ತಗೊಳುತ್ತೆ ಚಿತ್ರ, ಇಷ್ಟು ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ ಅಂತ? ಮೊದಲಿಗೆ ಐ ಥಿಂಕ್ ನಾವು ಹೈಪ್ನ ತುಂಬ ಒಳ್ಳೆ ಹೈಪ್ ಕ್ರಿಯೇಟ್ ಮಾಡಿದ್ವಿ. ಆ್ಯಂಡ್ ಒನ್ ಬೈ ಒನ್ ಲೈಕ್ ಇಂಟರ್ವ್ಯೂಸ್ ಆಗಲಿ ಅಥವಾ ಪ್ಲಾಟಿನಮ್ ಡಿಸ್ಕ್ ಆ್ಯಂಡ್ ಸೋ ಮೆನಿ ಪ್ರೆಸ್ ಮೀಟ್. ಸೊ ಇಟ್ ಕೈಂಡ್ ಆಫ್ ಹೈಪ್ಡ್ ಇಟ್ ಅಪ್ ಟು ಅನ್ ಎಕ್ಸ್ಟೆಂಟ್. ಸೊ that's why I did really well. ಸೊ ಹೇಗಿತ್ತು ಉಪೇಂದ್ರ ಸರ್ ಜೊತೆ ವರ್ಕ್ ಮಾಡೋದು? ಎಷ್ಟು ಕಂಫರ್ಟಬಲ್ ಆಗಿ ನೀವು ಫೀಲ್ ಮಾಡ್ತಿದ್ರಿ? ಹೇಗಿತ್ತು ಸರ್? ವೆರಿ ನೈಸ್. ಐ ಥಿಂಕ್ ಉಪೇಂದ್ರ ಸರ್ ಈಸ್ ತುಂಬ ಎಕ್ಸ್ಪೀರಿಯನ್ಸ್ಡ್ ಆ್ಯಂಡ್ ಸೊ ಮಚ್ ಲರ್ನ್ ಫ್ರಮ್ ಹಿಮ್. ತುಂಬ ಚೆನ್ನಾಗಿತ್ತು. ಸೊ ಏನಾದರೂ ಒಂದು ಘಟನೆನ ನೀವು ನಮ್ಮ ಜೊತೆ ಶೇರ್ ಮಾಡೋದಾದರೆ ಸೆಟ್ ಟೈಮಲ್ಲಿ ಆಗ್ದಂಥದ್ದು ಯಾವುದಾದ್ರೂ ಇದೆಯಾ ಆ ಥರ ಎಕ್ಸ್ಪೀರಿಯನ್ಸ್? ಐ ಥಿಂಕ್ ಎವ್ರಿಥಿಂಗ್ ವಾಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಇದು ಮಲೇಷ್ಯಾನಲ್ಲಿ ಶೂಟಿಂಗ್ ಮಾಡಿದ್ವಿ ಆ್ಯಂಡ್ ರಾಜಸ್ಥಾನಲ್ಲಿ ಸ್ವಲ್ಪ. ಸೊ ಇಟ್ ವಾಸ್ ಲೈಕ್ ವೆರಿ ಬ್ಯೂಟಿಫುಲ್. ಓಕೆ, ದಟ್ಸ್ ನೈಸ್. ಸೊ ನಿಮ್ಮ ಫ್ಯಾನ್ಸ್ ಎಷ್ಟೊಂದು ಚೆನ್ನಾಗಿ ಕೇಳ್ತಾ ಇರ್ತಾರೆ, ಪ್ರಣೀತಾ ಅವ್ರಿಗೆ ಎಷ್ಟು ಚಿತ್ರ ಮಾಡಿದಾರಪ್ಪ, ಈ ಚಿತ್ರದಲ್ಲಿ ಅವ್ರ ಫೇವ್ರೆಟ್ ಸಾಂಗ್ ಯಾವುದಿದೆ, ಅವ್ರ ಫೇವ್ರೆಟ್ ಸಿಚುಯೇಷನ್ಸ್ ಯಾವುದು ಅಂತ. ಸೊ ಯಾವುದು ನಿಮ್ಮ ಮೋಸ್ಟ್ ಫೇವ್ರೆಟ್? ಐ ಲೈಕ್ ಸ್ಪೆಷಲ್ ಆಗಿ ಆರ್ಡರ್ ಕೊಟ್ಟೆ, ದಟ್ಸ್ ಮೈ ಫೇವ್ರೆಟ್ ಸಾಂಗ್. ಸೊ ಸೊ ಹಾಗಾದರೆ ನಮ್ಮ ವೀಕ್ಷಕರಿಗಾಗಿ ಹಮ್ ಮಾಡ್ತೀರಾ? ಸ್ಪೆಷಲ್ ಆಗಿ ಆರ್ಡರ್ ಕೊಟ್ಟೆ ಮೇಲೆ ಬ್ರಹ್ಮಂಗೆ ಸಖತ್ತಾಗಿ ಮಾಡಿ ಕೊಟ್ಟ ನಿನ್ನಂತೆ ನನಗೆ. ನಿಜವಾಗ್ಲೂ ಅದು ತುಂಬ ಆಪ್ಟ್ ಆಗಿದೆ ಅಲ್ಲ, ನಿಮಗೆ ಕರೆಕ್ಟ್ ಆಗಿದೆ ಆ ಹಾಡು. ಸೊ ಎಲ್ಲದ್ರ ಬಗ್ಗೆ ಹೇಳೋದಾದರೆ ಈ ಸಾಂಗ್ ಶೂಟಿಂಗ್ ಟೈಮ್ನಲ್ಲಿ ಆಗಿರ್ಬೋದು, ಸೊ ಹೇಗಿತ್ತು ನಿಮ್ಗೆ? ಯಾವುದಾದ್ರೂ ಒಂದು ಸ್ವಲ್ಪ ಅನ್ನಿಸ್ತಾ ಇವ್ರು ತುಂಬ ಡಿಫಿಕಲ್ಟ್ ಇದೆ ಹಾಗೆ ಹೀಗೆ ಏನಾದರೂ ಅನ್ನಿಸ್ತಾ? ಇಲ್ಲ, ಇಟ್ ವಾಸ್ ಆಲ್ವೇಸ್ ಲೈಕ್ ವೆರಿ ಬ್ಯೂಟಿಫುಲ್. ಸೊ ಹೇಗಿದ್ರು ಉಪೇಂದ್ರ ಸರ್? ನೀವು ಅನ್ಕೊಂಡಿದ್ರ ಫಸ್ಟು ಸೊ ಉಪೇಂದ್ರ ಸರ್ ಹೀಗಿರ್ತಾರೆ, ಇಷ್ಟು ಈ ಥರ ಇರ್ತಾರೆ ಅಂತ? ಆ ಥರಕ್ಕಿಂತ ಐ ಥಾಟ್ ಹೀಸ್ ಲೈಕ್ ಅವ್ರ ಫಿಲ್ಮ್ ನೋಡಿದ್ರೆ ಐ ಥಾಟ್ ಈಸ್ ವೆರಿ ಎಕ್ಸೆಂಟ್ರಿಕ್, ಬಿಕಾಸ್ ಆ ಸಿನಿಮಾನಲ್ಲಿ ಅವ್ರದ್ದು ಕ್ಯಾರೆಕ್ಟರ್ಸ್ ಹಂಗಿರುತ್ತೆ. ಬಟ್ ಅವ್ರು ನೋಡೋಕ್ಕೆ ಲೈವಲ್ಲಿ ತುಂಬ ಸ್ವೀಟ್ ಆ್ಯಂಡ್ ವೆರಿ ಸಾಫ್ಟ್ ನೇಚರ್ಡ್ ಪರ್ಸನ್. ಸೊ ನಿಜವಾಗ್ಲೂ ಚಿತ್ರ ಅಂತೂ ರಿಲೀಸ್ ಆಗಿದೆ, ಭರ್ಜರಿ ಓಪನಿಂಗ್ ತೊಗೊಂಡಿದೆ. ಸೊ ಎಲ್ಲರೂ ಇಷ್ಟಪಡ್ತಾ ಇದ್ದಾರೆ. ಸೊ ನೀವು ಯಾವ ಥಿಯೇಟರ್ಗೆ ಹೋಗಿ ನಿಮ್ಮ ಫ್ಯಾನ್ಸ್ಗಳೊಟ್ಟಿಗೆ ನೋಡಿದ್ರಿ ಚಿತ್ರನ? ಸಂತೋಷ್ ಥಿಯೇಟರ್. ಸೊ ಅಲ್ಲಿ ಓಪನಿಂಗ್ ಅದೇ ಮೇನ್ ಥಿಯೇಟರ್. ಸೊ ತುಂಬ ಗ್ರ್ಯಾಂಡ್ ಆಗಿತ್ತು. ಸೊ ಹೇಗಿತ್ತು? ವಿಜುವಲ್ಸ್ ಆಗಿರ್ಬೋದು, ಕ್ಲಾಪ್ಸ್ ಆಗಿರ್ಬೋದು, ಯಾವುದಕ್ಕೆ ಜಾಸ್ತಿ ಬರ್ತಾ ಇತ್ತು? ಐ ಥಿಂಕ್ ಸಾಂಗ್ಸ್ ಆ್ಯಂಡ್ ಅಫ್ಕೋರ್ಸ್ ಉಪ್ಪಿ ಸರ್ ಗೆಟಪ್ಸ್ ಆಗಲಿ, ಅವ್ರ ಪಂಚ್ ಡೈಲಾಗ್ಸ್, ಅದಕ್ಕೆಲ್ಲ ಇಟ್ ವಾಸ್ ಲೈಕ್ ವೆರಿ ನೈಸ್. ಆಬ್ವಿಯಸ್ಲಿ ನೀವು ಫ್ಯಾನ್ಸ್ ಮಧ್ಯೆ ನೋಡಿದ್ರಿ ಅಂತ ಹೇಳಿದ್ರೆ ಎಲ್ಲರೂ ಬಂದು ನಿಮಗೆ ಒಪಿನಿಯನ್ ಶೇರ್ ಮಾಡಿರ್ತಾರೆ. ಸೊ ನಿಮಗೆ ಯಾವಾಗ ಜಾಸ್ತಿ ಪ್ರೈಸಿಂಗ್ ಮಾಡೋದು ಆ ಥರದ್ದೆಲ್ಲ ಆಯಿತು? ಐ ಥಿಂಕ್ ಅಫ್ಕೋರ್ಸ್ ಸಿನಿಮಾ ಥಿಯೇಟರಲ್ಲಿ ಇಟ್ ವಾಸ್ ಲೈಕ್ ಟೂ ಮಚ್ ಹಂಗಾಮ, ಬಟ್ ಆಫ್ಟರ್ ದಟ್ ಆಲ್ಸೋ ಇಟ್ ವಾಸ್ ವೆರಿ ನೈಸ್ ಇನ್ ಸೋಷಿಯಲ್ ನೆಟ್ವರ್ಕ್ ಆ್ಯಂಡ್ ಎವ್ರಿವೇರ್. ವೆರಿ ಸ್ವೀಟ್. ಸೊ ಯಾರಾದರೂ ಖುದ್ದಾಗಿ ಬಂದು ಹೇಳಿದಿದೆಯಾ ಈ ಥರ ಸಿಚುಯೇಷನ್ ತುಂಬ ಚೆನ್ನಾಗಿ ಬಂದಿದೆ ಮೇಡಮ್ ಹಾಗೆ ಹೀಗೆ ಅಂತ? ಯಾವುದಾದ್ರೂ? Everything, especially the songs people really liked and they really liked the climax. Last 20 minutes ತುಂಬ ಇಷ್ಟ ಆಯಿತು. ದಟ್ಸ್ ಸೂಪರ್. ನಿಜವಾಗ್ಲೂ ಚಿತ್ರದ ಬಗ್ಗೆ ಬಹಳಷ್ಟು ನೀವು ಹೇಳ್ತಾನೆ ಇದ್ದೀರಾ. ಪ್ರೇಕ್ಷಕರು ಕೂಡ ಫುಲ್ ಕ್ಯೂರಿಯಸ್ ಅಂತ ಕೇಳ್ತಾ ಇರ್ತಾರೆ, ಹಾಗೆ ಅವರ ಪ್ರಶ್ನೆಗಳು ಕೂಡ ಇದೆ ನಿಮ್ಮ ಹತ್ರ ಖುದ್ದಾಗಿ ಕೇಳಕ್ಕೆ. ಅದನ್ನೆಲ್ಲ ಮಾಡೋಣ, ಬಟ್ ಅದಕ್ಕಿಂತ ಮುಂಚೆ ಒಂದು ಸಣ್ಣ ಪುಟ್ಟ ವಿರಾಮ ಇರುತ್ತೆ. ಸೊ ಫ್ರೆಂಡ್ಸ್, ಒಂದು ಶಾರ್ಟ್ ಬ್ರೇಕ್ ನಂತರ ಮತ್ತೆ ನಾವು ವಾಪಸ್ ನಿಮ್ಮ ಮುಂದೆ ಸಿಗ್ತೀವಿ. ನೋಡ್ಕೊಂಡು ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ನಿಜವಾಗ್ಲೂ ನೀವು ನೋಡ್ತಿರೋ ಒಂದು ಸ್ಪೆಷಲ್ ಕಾರ್ಯಕ್ರಮದಲ್ಲಿ ನಾವು ಸ್ಪೆಷಲ್ ವ್ಯಕ್ತಿಗಳ ಜೊತೆ ಮಾತಾಡ್ತಿದ್ದೀವಿ. ಪ್ರಣೀತಾ ಅವರೇ, ಎಸ್, ಚಿತ್ರದ ಬಗ್ಗೆ ಮಾತಾಡಿದ್ವಿ, ಸಾಕಷ್ಟು ಮಾತಾಡಿರ್ತೀರ ನೀವು ಕೂಡ ಹಲವು ಬಾರಿ.
ಸೊ ಈಗ CCL ಮ್ಯಾಚ್ ಬಗ್ಗೆ ಮಾತಾಡೋದಾದ್ರೆ ಕರ್ನಾಟಕ ಬುಲ್ಡೋಸರ್ ಟೀಮ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದೀರಾ, ಹೇಗೆ ಅನ್ನಿಸ್ತಿದೆ? ಕನ್ನಡ ಟೀಮ್ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಆ್ಯಂಡ್ ಎಸ್ಪೆಷಲಿ ಐ ಎಂಜಾಯ್ಡ್ ದ ಕನ್ನಡ ಬ್ಯಾಂಗ್ಳೂರ್ 2 ಮ್ಯಾಚಸ್ ನಾನು ತುಂಬ ಎಂಜಾಯ್ ಮಾಡಿದೆ ಆ್ಯಂಡ್ ದೇ ಆರ್ ಆಲ್ಸೋ ವೆರಿ ಹ್ಯಾಪಿ ಟು ಹ್ಯಾವ್ ಮೀ ಆಸ್ ಎ ಬ್ರ್ಯಾಂಡ್ ಅಂಬಾಸಿಡರ್. ಸೂಪರ್. ಸೊ ನೀವು ಹೇಗೆ ಟೀಮ್ ಮೆಂಬರ್ಸ್ ಜೊತೆಗೆ ಅವ್ರಿಗೆಲ್ಲ ಹೇಗೆ ಚಿಯರ್ ಮಾಡ್ತೀರಾ? ಬಿಕಾಸ್ ಎವ್ರಿ ಟೀಮ್ ಅವರು ಕರ್ಕೊಂಡ್ ಬರ್ತಾರೆ ಅಂಡ್ ಚಿಯರಿಂಗ್ಗೆ ಒಂದು ಕಾಂಪಿಟೇಷನ್ ತರ. ಸೊ ವಿ ರಿಯಲಿ ಎಂಜಾಯಿಂಗ್ ದ ಹೋಲ್ ಚಿಯರಿಂಗ್ ಪ್ರಾಸೆಸ್. ಸೊ ನಾವು ಕೂಡ ನೋಡಿದ್ವಿ ನಿಮ್ಮನ್ನ, ತುಂಬಾ ಕ್ಯೂರಿಯಸ್ ಆಗಿ ಮ್ಯಾಚ್ ನೋಡ್ತಾ ಇದ್ರಿ. ಸೊ ನಿಮ್ಗೆ ಯಾವ್ದು ಅನ್ಸುತ್ತೆ ಬೆಸ್ಟ್ ಮೂಮೆಂಟ್ ಅಂತ ಮ್ಯಾಚ್ ಆಡೋ ಟೈಮ್ನಲ್ಲಿ? ಐ ಥಿಂಕ್ ದ ಎಂಡಿಂಗ್ ವಾಸ್ ರಿಯಲಿ ನೈಸ್, ಎಸ್ಪೆಷಲಿ ದ ಸೆಕೆಂಡ್ ಮ್ಯಾಚ್ನಲ್ಲಿ ಚೆನ್ನೈ ಜೊತೆ ಆಡಿದ ಮ್ಯಾಚಲ್ಲಿ ಎಂಡಿಂಗ್ ಟೈ ಆಯ್ತಲ್ಲ, ಲಾಸ್ಟ್ 15 ಮಿನಿಟ್ಸ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ಸೊ ನಿಮಗೂ ಬ್ಯಾಟು ಬಾಲ್ ಕೈಲಿ ಕೊಟ್ಟರೆ ನೀವು ಇಳಿತೀರಾ ಫೀಲ್ಡ್ಗೆ? ಲವ್ ಟು. ಫೀಲ್ಡಿಂಗ್ ಇಸ್ ಬೆಸ್ಟ್. ಐ ಥಿಂಕ್ ಬ್ಯಾಟಿಂಗ್ ಬೌಲಿಂಗ್ ಎರಡು ಬರಲ್ಲ. ಓಕೆ, ಹಾಗಾದ್ರೆ ಕ್ರಿಕೆಟ್ ಅಂದ್ರೆ ಬಹಳ ಕ್ರೇಜ್ ಇದೆ ಪ್ರಣೀತಾ ಅವ್ರಿಗೆ? ಕ್ರೇಜ್ ನೋಡಕ್ ತುಂಬಾ ಕ್ರೇಜ್ ಇದೆ. ಆಡ್ಲಿಕ್ಕೆ? ನೋ. ಸೊ ಯಾವ ಆಟದಲ್ಲಿ ಪ್ರಣೀತಾ ಅವರು ಫುಲ್ ದಿ ಬೆಸ್ಟ್ ಅನ್ನೋದು? I used to swim and I used to play table tennis when I was in school. But now, of course, everything, ಸ್ವಲ್ಪ. ಸೊ ಆಟದ ಹೊರತಾಗಿ, ಆಕ್ಟಿಂಗ್ ಹೊರತಾಗಿ ಏನು ಮೋಸ್ಟ್ ಇಂಟ್ರೆಸ್ಟಿಂಗ್ ಅನ್ಸೋದು ನಿಮ್ಮ ಲೈಫ್ನಲ್ಲಿ? I think everything. I think, of course, movies, number one, I would say. And after that, the rest of the hobbies. So watching movie is your ಫ್ಯಾಂಟಸಿ? ಸೂಪರ್. ಸೊ ಇದುವರೆಗೂ ನೀವು ಮಾಡಿದಂತಹ ಚಿತ್ರಗಳಲ್ಲಿ ಯಾವುದು ನಿಮಗೆ ದಿ ಬೆಸ್ಟ್ ಆಕ್ಟಿಂಗ್ ನಾನು ಮಾಡಿದ್ದೀನಿ ಅನ್ಸುತ್ತೆ? ಐ ಥಿಂಕ್ ಬ್ರಹ್ಮ, ಬಿಕಾಸ್ ಅದರಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟ್ ಪಾತ್ರ ಬರುತ್ತೆ ಆ್ಯಂಡ್ ಐ ರಿಯಲಿ ಲೈಕ್ಡ್ ಇಟ್. ಸೊ ಮುಂದಿನ ಪ್ರಾಜೆಕ್ಟ್ಗಳ ಬಗ್ಗೆ ಮಾತಾಡೋದಾದ್ರೆ ಯಾವುದೆಲ್ಲ ಪ್ರಾಜೆಕ್ಟ್ಸ್ ಇದೆ ನಿಮ್ಮಲ್ಲಿ? ರೈಟ್ ನೌ ಜಸ್ಟ್ ಕಾನ್ಸಂಟ್ರೇಟಿಂಗ್ ಆನ್ ಬ್ರಹ್ಮ ಪ್ರಮೋಷನ್. ಐ ವಿಲ್ ಬಿ ರಿವೀಲಿಂಗ್ ವೆರಿ ಸೂನ್. ಎಸ್, ಪ್ರಮೋಷನ್ ಬಗ್ಗೆ ನಿಜವಾಗ್ಲೂ ಮಾತಾಡಬೇಕು. ಹೇಗೆ ಪ್ರಮೋಟ್ ಮಾಡ್ತಿದ್ರ ಚಿತ್ರನ? ಬೇಕಾದ್ರೆ ಬೇರೆ ಕಡೆ ಹೋಗೋದೆಲ್ಲ ಉಂಟಾ? ಬಿಕಾಸ್ ಬೇರೆ ಲ್ಯಾಂಗ್ವೇಜ್ ನಲ್ಲೂ ಚಿತ್ರ ಬರ್ತಿದೆ ಅನ್ನೋದು ನಾವು ಕೇಳ್ಪಟ್ವಿ. ಸೊ a lot of interviews and everywhere, social network everywhere. ಅಂದ್ರೆ ಹೇಳ್ತಾರಲ್ಲ ಒಂದು ಕಡೆ ಹೋಗಿ ಪಬ್ಲಿಸಿಟಿ ಮಾಡೋದು, ಪ್ರಮೋಟ್ ಮಾಡೋದು. Chandra's has been doing a very good job of that and I think ads ಕೂಡ ತುಂಬಾ ಹೆವಿ ಆಗಿ ಕೊಟ್ಟಿದ್ದಾರೆ and everything, hoardings, it's in a different scale, so I really like it. ಸೊ ಬೇರೆ ಕಡೆ ಹೋಗೋದಾದ್ರೆ ಅಂದ್ರೆ ಬ್ಯಾಂಗ್ಳೂರ್ ಹೊರತಾಗಿ ಬೇರೆ ಕಡೆ ಮೈಸೂರು ಆಗಿರ್ಬೋದು, ಹುಬ್ಳಿ, ಆ ಥರ ಎಲ್ಲಾದ್ರೂ ಹೋಗಿ ಅಲ್ಲಿ ಪ್ರಮೋಟ್ ಮಾಡಬೇಕು ಅನ್ನೋ ಪ್ಲಾನ್ಸ್ ಏನಾದ್ರು ಮಾಡಿದ್ದೀರಾ? ಲಕ್ಕಿಲಿ ಅಲ್ಲಿ ಆಲ್ರೆಡಿ ಫ್ಯಾನ್ಸ್ಗೆ ತುಂಬಾ ಕ್ರೇಜ್ ಇದೆ ಒಪ್ಪಿ ಸರ್ ಅಂದ್ರೆ. ಸೊ ಅವರು ಸಿನಿಮಾ ರಿಲೀಸ್ ಆಗ್ತಿದೆ ಅಂದ್ರೆ ದೇ ವೆರಿ ಹ್ಯಾಪಿ ಟು ಕಮ್ ಅಂಡ್ ವಾಚ್. ಸೊ ದಟ್ಸ್ ನೈಸ್. ಸೊ ಹಾಗೆ ಪ್ರಣೀತಾ ಅವರೇ, ನೀವು ಬೇರೆ ಭಾಷೆಗಳಲ್ಲೂ ನಟಿಸ್ತಾ ಇದ್ದೀರಾ. ಸೊ ನಮಗೆ ಎಷ್ಟೊಂದು ಆಕ್ಟರ್ಸ್ನ ನಾವು ನೋಡಿದ್ದೀವಿ, ಬೇರೆ ಭಾಷೆಗೆ ಹೋದ ತಕ್ಷಣ ಅವ್ರ ಕನ್ನಡಕ್ಕೆ ಟರ್ನ್ ಆಗೋದು ಸ್ವಲ್ಪ ಕಡಿಮೆ. ಸೊ ನೀವೇನು ಹೇಳ್ತೀರಾ? ನೀವು ಅದೇ ಸಾಲಿಗೆ ಸೇರ್ತೀರಾ? No, I'll definitely do Kannada cinema. It's not about what the movie gives me. It's only because my friends and everybody Bangalore ಅಲ್ಲಿ ಇರೋದ್ರಿಂದ and I live in Bangalore. That's only one reason why I work in Kannada. ಸೊ ಅಷ್ಟೇನಾ, ಇಲ್ಲಾಂದ್ರೆ ಬ್ಯಾಂಗ್ಳೂರ್ ನಟರು ಕೂಡ ತುಂಬಾ ಇಷ್ಟ ಆಗ್ತದೆ? Oh, obviously, of course. I love the whole talented, set of actors here and ತುಂಬಾ ಚೆನ್ನಾಗಿದೆ. ಸೊ ಇಷ್ಟು ಜನದಲ್ಲಿ ನೀವು ಮಾಡಿದ್ದೀರಾ, ದರ್ಶನ್ ಅವ್ರ ಜೊತೆ ಮಾಡಿದ್ದೀರಾ, ಒಪ್ಪಿ ಸರ್ ಜೊತೆ ಮಾಡಿದ್ದೀರಾ. ನಿಮ್ಮ ಆಸೆ ಯಾರ ಜೊತೆ ಮಾಡಬೇಕಂತ ಇದೆ ಕನ್ನಡ ಇಂಡಸ್ಟ್ರಿಯಲ್ಲಿ? ಯಾವ ನಟನ ಜೊತೆ? I think Appu sir is my favorite, so let's see. Hey, that's so cute. ಸೊ ಈಗ ನೀವು ಪರ್ಸನಲ್ ಆಗಿ ಕೇಳೋದಾದ್ರೆ, ಇವಾಗ ಸ್ಟಾರ್ಸ್ ಅಂತ ಏನಿರ್ತಾರೆ ಅವ್ರ ಜೊತೆನೇ ಮಾಡ್ಲಿಕ್ಕೆ ಪ್ರಣೀತಾ ಅವರು ಮೋಸ್ಟ್ ಕಂಫರ್ಟೇಬಲ್, ಇಲ್ಲ ಅಂದ್ರೆ ಈಗ ಬರ್ತಿರುವಂತ ಫ್ರೆಶರ್ಸ್ ಜೊತೆ ಮಾಡ್ಲಿಕ್ಕೂ ರೆಡಿ? ಎವ್ರಿಥಿಂಗ್. ಐ ಥಿಂಕ್ ಎವ್ರಿಬಡಿ ಜೊತೆ ವರ್ಕ್ ಮಾಡೋಕ್ಕೆ ಇಷ್ಟ. ನೀವು ಒಂದು ಚಿತ್ರಣ ಆಯ್ಕೆ ಮಾಡ್ಬೇಕಾದ್ರೆ ಏನ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀರಾ? ಐ ಥಿಂಕ್ ದ ಸ್ಕ್ರಿಪ್ಟ್, ದಟ್ಸ್ ವೆರಿ ಇಂಪಾರ್ಟೆಂಟ್. ಸ್ಕ್ರಿಪ್ಟ್ ಮಾತ್ರನಾ ಅಥವಾ ನಿಮ್ಮ ಪಾತ್ರಕ್ಕೆ ವೇಟೇಜ್ ಜಾಸ್ತಿ ಇದೆ ಅನ್ನೋದನ್ನ ನೋಡ್ತೀರಾ? ಐ ಥಿಂಕ್ ಸ್ಕ್ರಿಪ್ಟ್ ಆ್ಯಂಡ್ ಪಾತ್ರ. ಓಕೆ, ಪ್ರಣೀತಾ ಅವರೇ, ತೆಲುಗು ಇಂಡಸ್ಟ್ರಿಗೂ ಹೋಗಿದ್ದೀರಾ, ಪವನ್ ಕಲ್ಯಾಣ್ ಅವ್ರ ಜೊತೆ ಮಾಡ್ತಿದ್ದೀರಾ. ಸೊ ಅಲ್ಲಿಂದ ಇಲ್ಲಿಂದ ಏನಾದ್ರು ಡಿಫ್ರೆನ್ಸ್ ಹೇಳಿ ಅಂದ್ರೆ ಏನು ಸ್ಪಾಟ್ ಔಟ್ ಮಾಡ್ತೀರಾ? ನೋ ಡಿಫ್ರೆನ್ಸ್. ಐ ಥಿಂಕ್ ಇಟ್ಸ್ ಈಕ್ವಲಿ ಬ್ಯೂಟಿಫುಲ್, ದಟ್ಸ್ ಆಲ್. ಸೊ ನಿಜವಾಗ್ಲೂ ತಮಿಳ್ ಇಂಡಸ್ಟ್ರಿನಲ್ಲೂ ವರ್ಕ್ ಮಾಡ್ತಿದ್ದೀರಾ. ಸೊ 3 ಇಂಡಸ್ಟ್ರಿನಲ್ಲಿ ಒಳ್ಳೆ ರೆಸ್ಪಾನ್ಸ್ ಎಲ್ಲ ಕಡೆ ನಿಮ್ಮನ್ನ. ಈಗ ಏನು ಅನ್ನಿಸ್ತಾ ಇದೆ ನಿಮಗೆ ಈ ಮೊಮೆಂಟ್? ವೆರಿ ಹ್ಯಾಪಿ ಆ್ಯಂಡ್ very happy, that's all. That's so sweet. anyhow ನಿಜವಾಗ್ಲೂ ಬಹಳ ನಮಗೂ ಖುಷಿ ಆಗುತ್ತೆ. ಎಲ್ಲ ಭಾಷೆಗಳನ್ನು ನಡೆಸ್ತಿದ್ದಾರೆ. ನಮ್ಮ ಕನ್ನಡದ ಹುಡುಗಿ ಅಂದರೆ ನಮಗೂ ಕೂಡ ಹೆಮ್ಮೆಯ ವಿಷಯನೇ ಅದು. ಸೊ ನಮಗೆ ರಾಜ್ ಮ್ಯೂಸಿಕ್ ಕರ್ನಾಟಕ ಫೇಸ್ಬುಕ್ ಪೇಜ್ ಏನಿದೆ ಅಲ್ಲಿ ಲೈಕ್ ಮಾಡಿ. ಸುಮಾರು ಜನ ನಿಮ್ಮ ಫ್ಯಾನ್ಸ್ ಕಾಲ್ ಮಾಡಿದಾಗ ಕೆಲವು ಟೈಮ್ ಸಿಗಲ್ವಲ್ಲ, ಸೊ ಇಲ್ಲಿ ಪ್ರಶ್ನೆನ ಕೇಳಿದ್ದಾರೆ, ನೀವು ಡೈರೆಕ್ಟ್ ಆಗಿ ಆನ್ಸರ್ ಮಾಡ್ಬೇಕು ಅವ್ರಿಗೆ. ಹೆಸರು ಹೇಳಿ. ಓಕೆ, ನಾ ಒಂದಾದ್ಮೇಲೆ ಒಂದು ಕೇಳ್ತೇನೆ. ಎಸ್, ಪ್ರಕಾಶ್ ಅನ್ನೋರು ಮೆಸೇಜ್ನ ಕಳಿಸಿದ್ದಾರೆ. ಪ್ರಣೀತಾ ಅವರೇ, ಪ್ರಣೀತಾ ಹಾಗೆ ದರ್ಶನ್ ನನ್ನ ಫೇವ್ರೆಟ್ ಆಕ್ಟ್ರೆಸ್, ಅವ್ರ ಜೊತೆ ನೀವು ಏನಾದ್ರು ಮತ್ತೆ ಮಾಡೋ ಚಾನ್ಸಸ್ ಸಿಕ್ಕಿದ್ರೆ ಮಾಡ್ತೀರಾ? ಯಾವ ಸಿನಿಮಾದಲ್ಲಿ? ಎವ್ರಿ ಇಂಟರ್ವ್ಯೂಗೆ ಹೋದಾಗ ಈ ಒನ್ ಕ್ವೆಶ್ಚನ್ ಕೇಳ್ತಾರೆ. ಸೊ ಐ ಆಮ್ ವೆರಿ ಹ್ಯಾಪಿ ದಟ್ ಆಲ್ ದ ಫ್ಯಾನ್ಸ್ ರಿಯಲಿ ಲೈಕ್ ಮೈ ಪೇರಿಂಗ್ ವಿತ್ ದರ್ಶನ್ ಸರ್. ಲೆಟ್ಸ್ ಸಿ, ಹೋಪ್ಫುಲಿ.
ಓಕೆ, ಮತ್ತೆ ನಿಂಗೇಶ್ ಸಿಟಿ ಅಂತ ಇವ್ರ ಹೆಸರು. ಇವ್ರು ಕಳ್ಸಿದ್ರೆ ವಾಟ್ಸ್ ಯುವರ್ ಹೈಟ್ ಅಂತ. 5'6". ಪ್ರಜ್ವಲ್ ಗೌಡ ಅನ್ನೋರು ಮೆಸೇಜ್ ಕಳಿಸಿದ್ದಾರೆ. ಪ್ರಣೀತಾ ಅವರೇ, ನೀವು ಪುನೀತ್ ಅವ್ರ ಜೊತೆ ಒಂದು ಮೂವಿ ಮಾಡಿ, ನಾವು ಪುನೀತ್ ಅಭಿಮಾನಿಗಳೆಲ್ಲ ಕಾಯ್ತಾ ಇದ್ದೀವಿ ನಿಮ್ಮನ್ನ ಅವ್ರ ಜೊತೆ ನೋಡೋಕ್ಕೆ ಅಂತ. Okay, Prajwal, I'll definitely work. Let's see. ಹಾಗೆ ಸತೀಶ್ ಸತಿ ಅನ್ನೋರು ಕಳಿಸಿದ್ದಾರೆ. ಪ್ರಣೀತಾ ಅವರೇ, ದರ್ಶನ್ ಅವರ ಕಾಂಬಿನೇಷನ್ ಯಾವಾಗ ಬರುತ್ತೆ ನಿಮ್ಮಿಬ್ರು ಕಾಂಬಿನೇಷನ್ ಅಂತ? ಯಾ ಸತೀಶ್, ಡೆಫಿನೆಟ್ಲಿ. ಆದರೆ ನಿಮಗೆ ಅಫ್ಕೋರ್ಸ್ ಸೊ ಈ ಫ್ಯಾನ್ಸ್ ಇಷ್ಟೊಂದು ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂದರೆ ಹೋಪ್ಫುಲಿ ಲೆಟ್ಸ್ ಸಿ ಇಫ್ ಎನಿ ಡೈರೆಕ್ಟರ್ ಫೀಲ್ಸ್ ದಟ್ ವಿ ಡೂ ಮೇಕ್ ಅ ಗುಡ್ ಪೇರ್. ದ್ಯಾಟ್ಸ್ ಸೂಪರ್. ಹಾಗೆ ಮುನ್ನಾ MP ಅನ್ನೋರು ಐ ಲವ್ ಯು ಪ್ರಣೀತಾ ಅಂತ ಕಳಿಸಿದ್ದಾರೆ. ಹಾಗೆ ನನಗೆ ಉಪೇಂದ್ರ ಸರ್ ಅಂದರೂ ಕೂಡ ತುಂಬ ಇಷ್ಟ. ಸೊ ಅವ್ರ ಜೊತೆ ನೀವು ಚಿತ್ರ ಮಾಡಿದ್ದೀರಾ, ಹೇಗಿತ್ತು ಅದರ ಅನುಭವ ಅಂತ ಕೇಳಿದ್ದಾರೆ. ವೆರಿ ನೈಸ್, ಆ್ಯಂಡ್ ಐ ಥಿಂಕ್ ಉಪಿ ಸರ್ ಇಸ್ ಅ ಫ್ಯಾಬ್ಯುಲಸ್ ಆ್ಯಕ್ಟರ್. ವೆರಿ ನೈಸ್ ಟು ವರ್ಕ್ ವಿತ್ ಹಿಮ್. ಓಕೆ, SPV ಸುರೇಶ್ ಅಂತ. ಸೊ ನೀವು ಯಾವಾಗ್ರಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರ ಜೊತೆ ಮಾಡೋದು? I worked with in one film called Mr. 420, but we don't know the status of it, so that's ಓಕೆ, ಸತೀಶ್ ಅನ್ನೋರು ಮೆಸೇಜ್ನ ಕಳಿಸಿದ್ದಾರೆ. ಸತೀಶ್ ಸತಿ ಅಂತ ಇವ್ರ ಹೆಸರು ಹೇಳಿದ್ದಾರೆ. ಪೊರ್ಕಿ ಫಿಲ್ಮ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಅದನ್ನು ದಯವಿಟ್ಟು ಏನಾದರೂ ಸ್ಪೆಷಲ್ ಸಿಚುಯೇಷನ್ ಇದ್ದರೆ ನಮ್ಮ ಜೊತೆ ಶೇರ್ ಮಾಡ್ಕೋತೀರಾ ಅಂತ ಕೇಳಿದ್ದಾರೆ. ಪೊರ್ಕಿ ನನ್ನ ಫಸ್ಟ್ ಫಿಲ್ಮ್, ಸೊ ಅದು ಯಾವಾಗಲೂ ತುಂಬ ಸ್ಪೆಷಲ್ ಆಗಿ ಉಳ್ಕೊಳ್ಳುತ್ತೆ. ಸೊ ತುಂಬ ಇಷ್ಟ ಆಯಿತು ಪೊರ್ಕಿ. ಓಕೆ, ಅನಿಕೇತನ ಅನಿ ಅನ್ನೋರು ಮೆಸೇಜ್ ಮಾಡಿದ್ದಾರೆ. ಹೋ ರಿಯಲಿ ಐ ಆಮ್ ಸೋ ಹ್ಯಾಪಿ ದಟ್ ನೀವು ನನ್ನ ಪ್ರಶ್ನೆಗಳನ್ನ ಓದಿ ಆನ್ಸರ್ ಮಾಡ್ತೀರಾ ಅಂತ. ಸೊ ನೀವು ಪ್ರಜ್ವಲ್ ದೇವರಾಜ್ ಅವ್ರ ಜೊತೆ ಮತ್ತೆ ಅಭಿನಯ ಮಾಡಿ ಅಂತ ಕೇಳಿದ್ದಾರೆ. ಸ್ವೀಟ್. ಯಾ, ಅಂಗಾರಕ ಹಾಗೂ ತುಂಬ ಜನ ಪೇರಿಂಗ್ ಇಷ್ಟಪಟ್ಟರು ಬಿಕಾಸ್ ಯಂಗ್ ಆ್ಯಕ್ಟರ್ಸ್. ಸೊ ವೆರಿ ಸೂನ್ ಮೇ ಬಿ, ಲೆಟ್ಸ್ ಸಿ. ಎಸ್, ತೇಜು ಅನ್ನೋರು ಹೇಳಿದ್ದಾರೆ, ನಿಮ್ಮ ಜೊತೆ ನಾನು ನಿಜವಾಗ್ಲೂ ಮಾತಾಡಬೇಕು ಅಂತ ತುಂಬ ಅಂದರೆ ತುಂಬ ಇಷ್ಟ ಮೇಡಮ್, ನಿಜವಾಗ್ಲೂ ನಮ್ಮ ಜೊತೆ ಎಲ್ಲ ಮಾತಾಡಿ ಒಂದ್ಸಲಿ ಅಂತ. Oh, sure. Definitely sometime. Actually, we keep doing that Airtel Talk to Me, so maybe they should just call that time. ಓಕೆ, ಅರ್ಜುನ್ ಅನ್ನೋರು ಕೂಡ ಮೆಸೇಜ್ ಕಳಿಸಿದ್ದಾರೆ. ಪ್ರಣೀತಾ ಅವರೇ, ಯಾವುದು ನಿಮ್ಮ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ನಿಮ್ಮ ಬಳಿ ಇರೋದು ಅಟ್ ಪ್ರೆಸೆಂಟ್? At present, I'm just concentrating on the promotions and not signed anything. ಓಕೆ, ನಾಯಕ್ ಸೂರ್ಯ ಅನ್ನೋರು ಕಳಿಸಿದ್ದಾರೆ. ದಿಸ್ ಇಸ್ ಯೋಗೇಶ್ ಮೇಡಮ್, ನಿಮ್ಮ ಮುಂದಿನ ಪ್ರಾಜೆಕ್ಟ್ ಯಾವುದು ಹಾಗೂ ಅದರ ಜೊತೆ ದಯವಿಟ್ಟು ನೀವು ಹೇಳಿ, ಅದರದ್ದು ಏನಾದರೂ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಅದರ ಡೀಟೇಲ್ಸ್ ನಮಗೆ ತಿಳಿಸಿ ಅಂತ. ಮುಂದಿನ ಪ್ರಾಜೆಕ್ಟ್ ಡೀಟೇಲ್ಸ್ ಅವ್ರಿಗೆ ಬೇಕು. ಮುಂದಿನ ಪ್ರಾಜೆಕ್ಟ್ ಡೀಟೇಲ್ಸ್ ಇನ್ನು ಸ್ವಲ್ಪ ಡ್ರೆಸ್ ಆದಮೇಲೆ. ರೈಟ್ ನೌ ಇಟ್ಸ್ ಜಸ್ಟ್ ಬ್ರಹ್ಮ ಆ್ಯಂಡ್ ಮೋರ್ ಬ್ರಹ್ಮ. ಓಕೆ, ರಂಜಿತಾ ರಾಜ್ ಅನ್ನೋರು ಕಳಿಸಿದ್ದಾರೆ. ಹಾಯ್ ಪ್ರಣೀತಾ, ಮತ್ತೆ ನೀವು ಯಾವಾಗ ಗಣೇಶ್ ಜೊತೆ ಆ್ಯಕ್ಟ್ ಮಾಡ್ತೀರಾ ಅಂತ. ತುಂಬ ಪ್ರಶ್ನೆಗಳು ಗಣೇಶ್ ಜೊತೆ ಯಾವಾಗ ಮಾಡ್ತೀರಾ? ಆಕ್ಚುಲಿ ಒನ್ ಮೇನ್ ಥಿಂಗ್, ಆಲ್ ದ ಹೀರೋಸ್, ನಿಮ್ಗೆ ಯಾವ್ಯಾವ ಹೀರೋ ಇಷ್ಟ, ಎಲ್ಲ ಹೀರೋಸ್ ಜೊತೆ ಐ ವುಡ್ ಲವ್ ಟು ವರ್ಕ್ ವಿತ್. ಓಕೆ, ಸೋಮಶೇಖರ್ ಭಟ್ ಅನ್ನೋರು ಕಳಿಸಿದ್ದಾರೆ. ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಕ್ವೆಶ್ಚನ್. ಪ್ರಣೀತಾ ಅವರೇ, ನಾನು ನಿಮ್ಮನ್ನ ಪ್ರಣಿ ಅಂತ ಕರಿತೀನಿ, ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ನಿಮ್ಮ ಮದುವೆ ಯಾವಾಗ? ಹಾಗೆ ನೀವು FBನಲ್ಲಿ ಏನಾದರೂ ನಿಮ್ಮದು ಕರೆಕ್ಟ್ ID ನಮಗೆ ದಯವಿಟ್ಟು ತಿಳಿಸಿ. ಹಾಗೆ ವಾಟ್ಸಪ್ ನಂಬರ್ ಕೊಡಿ ಪ್ಲೀಸ್ ರೀ, ನಾವು ನಿಮ್ಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಕಳಿಸಿದ್ದಾರೆ. ಓಕೆ, ಫೇಸ್ಬುಕ್ಕಲ್ಲಿ ನನ್ನ ಹೆಸರು ಆದ ತಕ್ಷಣ ನನ್ನ ಪೇಜ್ ಬರುತ್ತೆ, ಆ್ಯಂಡ್ ಅದೇ ನನ್ನ ಪೇಜ್. ಸೊ ಈ ಫೋನಲ್ಲಿ ಇವಾಗ ಅದಿದೆ ರೈಟ್ ನಾ. ಸೊ ಯು ಕ್ಯಾನ್ ಡೆಫಿನೆಟ್ಲಿ ಮೆಸೇಜ್ ಟು ಮೀ ಆನ್ ಮೆಸೇಜ್ ಆ್ಯಂಡ್ ಲೈಕ್ ದ ಪೇಜ್ ಆ್ಯಂಡ್ ಆಲ್ ದಟ್. ಆ್ಯಂಡ್ ಅಫ್ಕೋರ್ಸ್ ಮದುವೆ ಯಾವಾಗ? ಮದುವೆ ಅದರಲ್ಲಿ ಏನೇನೋ ಕ್ವೆಶನ್ಸ್, ನೋ ಐಡಿಯಾ. ಮೈ ಫೇಸ್ಬುಕ್ ಪೇಜ್ ಇಸ್ facebook.com/Pranita Subhash. ಸೊ ನೀವು ಸರ್ಚ್ ಬಾಕ್ಸಲ್ಲಿ PRANITHA ಅಂತ ಟೈಪ್ ಮಾಡಿದ ತಕ್ಷಣ ಡೆಫಿನೆಟ್ಲಿ ಆ ಪೇಜ್ ಫಸ್ಟ್ ಬರುತ್ತೆ. ಅದರಲ್ಲಿ ಒಂದು ಟಿಕ್ ಮಾರ್ಕ್ ಎಲ್ಲ ಇದೆ, ಸೊ ಗೊತ್ತಾಗ್ಬಿಡುತ್ತೆ ಅದೇ ನನ್ನ ಪೇಜ್ ಅಂತ. ಓಕೆ, ನಿತು ಅನ್ನೋರು ಮೆಸೇಜ್ ಮಾಡಿದ್ದಾರೆ. ಹಾಯ್ ಅಕ್ಕ, ನೀವು ತುಂಬ ಕ್ಯೂಟ್ ಆಗಿದ್ದೀರಾ, ನಾನು ಮಂಡ್ಯದವನು. ಸೊ ದಯವಿಟ್ಟು ತುಂಬ ಅಂದರೆ ತುಂಬ ಗ್ಲಾಮರಸ್ ರೋಲ್ನಲ್ಲಿ ಮಾಡಬೇಡಿ ಅಕ್ಕ ಅಂತ. ಓಕೆ, ದಟ್ಸ್ ಸ್ವೀಟ್. ಐ ಡೂ ಗೆಟ್ ಅ ಲಾಟ್ ಆಫ್ ಪೀಪಲ್ ಸೇ, ಇಲ್ಲ ಸ್ಯಾರಿ ಚೆನ್ನಾಗಿದೆ ಬರೀ ಸ್ಯಾರಿ ಮಾಡಿ, ಬಟ್ ಯುನೋ ಎಲ್ಲರಿಗೂ ಸ್ಯಾರಿ ಇಷ್ಟ ಇಲ್ಲ. ಸೊ ಸಮ್ ಪೀಪಲ್ ಲೈಕ್ ವೆಸ್ಟರ್ನ್ ಕ್ಲೋತ್ಸ್, ಸೊ ಎಲ್ಲ ಮಿಕ್ಸ್. ಬಟ್ ಡೆಫಿನೆಟ್ಲಿ ಐ ಟೇಕ್ ಯುವರ್ ಅಡ್ವೈಸ್. ದಟ್ಸ್ ಸ್ವೀಟ್. ಸೊ ಶ್ವೇತಾ ಅನ್ನೋರು ಮೆಸೇಜ್ನ ಕಳಿಸಿದ್ದಾರೆ. ಪ್ರಣೀತಾ ಅವರೇ, ನೀವು ಎಷ್ಟೊಂದು ಬ್ಯೂಟಿಫುಲ್ ಆಗಿದ್ದೀರಲ್ಲ, ನಿಮ್ಮ ಸ್ಮೈಲ್ ತುಂಬ ಕ್ಯೂಟ್ ಆಗಿದೆ, ಏನ್ರಿ ಇದ್ರ ಸೀಕ್ರೆಟ್ ನಮಗೂ ಕೂಡ ರಿವೀಲ್ ಮಾಡ್ರಿ ಅಂತ ಕಳಿಸಿದ್ದಾರೆ. ದೇರ್ ಇಸ್ ನೋ ಸೀಕ್ರೆಟ್ ಆರ್ ಎನಿಥಿಂಗ್, ಇಟ್ಸ್ ಜಸ್ಟ್ ಐ ಡೋಂಟ್ ನೋ, ಜಸ್ಟ್ ಬಿ ಹ್ಯಾಪಿ. ಬಿ ಹ್ಯಾಪಿ ಅಷ್ಟೇ. ಅಂದರೆ ನಿಮ್ಮ ಡಯಟ್ ಬಗ್ಗೆ ಕೂಡ ಕೇಳಿದ್ದಾರೆ ಇವರು. ಸೊ ಈ ಥರ ಡಯಟ್? ಡಯಟ್ ನಥಿಂಗ್, ವೆರಿ ಸಿಂಪಲ್ ನಾರ್ಮಲ್ ಡಯಟ್, ದಟ್ಸ್ ಆಲ್. ದಟ್ಸ್ ನೈಸ್. ಸೊ ನೆಕ್ಸ್ಟ್ ಲಿಖಿತ್ ಗೌಡ ಅನ್ನೋರು ಕಳಿಸಿದ್ದಾರೆ. ನೀವು ನಮ್ಮ ಪವರ್ ಸ್ಟಾರ್ ಜೊತೆ ಯಾವಾಗ ಮಾಡ್ತೀರಾ, ಅಥವಾ ಮಾಡಬೇಕು ಅನ್ಕೊಂಡಿದ್ರೆ ನಾ ಮಾಡಲ್ವೋ, ಏನು ಕತೆ ದಯವಿಟ್ಟು ಹೇಳಿ. ಅಫ್ಕೋರ್ಸ್ ಪುನೀತ್ ಸರ್ ಅಂದರೆ ನಾನು ದೊಡ್ಡ ಫ್ಯಾನ್.
So let's see sometime. I really hope I do get to work with Puneet sir. ವೆರಿ ನೈಸ್. ಓಕೆ, ನವೀನ್ ನಿತಿನ್ ಕೂಲ್ ಅಂತ ಇವರು. ಸೊ ಅವ್ರ ನಿಮ್ಮ ಮದುವೆ ಯಾವಾಗ, ಹಾಗೆ ನಿಮ್ಮ ಏಜ್ ಹೇಳ್ತೀರಾ ದಯವಿಟ್ಟು? ಇಲ್ಲ, ಎರಡಕ್ಕೂ ಆಲ್ಸೋ ವೆರಿ ಐ ಡೋಂಟ್ ನೋ ವೆನ್ ಮದುವೆ. ಓಕೆ, ಸೊ ಮಂಜೇಶ್ ಮಂಜೇಶ್ ಅಂತ ಕಳಿಸಿದ್ರೆ, ಹಾಯ್ ಮೇಡಮ್, ಐ ಆಮ್ ಹ್ಯೂಜ್ ಫ್ಯಾನ್ ಆಫ್ ಯು ಅಂತ ಸುಮಾರು ಕಳಿಸಿದ್ದಾರೆ. ಸೇ ಸಮಥಿಂಗ್ ಅಬೌಟ್ ಯುವರ್ ಚೈಲ್ಡ್ಹುಡ್ ಪ್ಲೀಸ್. My childhood was spent entirely in Bangalore, so which is why I can relate so much to Bangalore and Kannada cinema. ಸೊ ಆದರ್ಶ್ ಆದು ಅನ್ನೋರು ಮೆಸೇಜ್ ಕಳಿಸಿದ್ದಾರೆ, ಹಾಯ್ ಪ್ರಣೀತಾ ಅವರೇ, ನಿಮ್ಮ ಬ್ರಹ್ಮಚಿತ್ರ ನೋಡಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು ಅಂತ ಕಳಿಸಿದ್ದಾರೆ. ಸೊ ಅವ್ರ ಹೆಸರು ಹೇಳಿ ಥ್ಯಾಂಕ್ ಯು ಅಂದ್ಬಿಡಿ, ಅವ್ರು ಫುಲ್ ಖುಷಿಯಾಗಿ. ಆದರ್ಶ್ ಅವರಿಗೆ ತುಂಬ ಥ್ಯಾಂಕ್ಸ್. ಆ್ಯಕ್ಚುಲಿ ಎಲ್ಲರದ್ದು ಹೆಸರು ನಾನು ಹೇಳಬೇಕು ಅಂತಲೇ ಇಷ್ಟಪಡ್ತೀನಿ, ಬಟ್ ಅಫ್ಕೋರ್ಸ್ ಸಿನ್ಸ್ ಇಟ್ಸ್ ಫನಿ ಟು ರಿಪೀಟ್, ಸೊ ಎಲ್ಲರಿಗೂ ಬೈ ನೇಮ್ ಬಿಗ್ ಥ್ಯಾಂಕ್ ಯು ಆ್ಯಂಡ್ ಫಾರ್ ಬೀಯಿಂಗ್ ಸೊ ಇಷ್ಟು ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಕ್ಕೆ. ಓಕೆ, ಸೋಮಶೇಖರ್ ಅನ್ನೋರು, ಹಾಯ್ ಪ್ರಣೀತಾ ಮೇಡಮ್, ಹೌ ಡಿಡ್ ಯು ಫೀಲ್ ಟು ವರ್ಕ್ ವಿತ್ ಉಪೇಂದ್ರ ಸರ್? ಸೊ ಟೆಲ್ ಸಮ್ ಸೀಕ್ರೆಟ್ ಅಬೌಟ್ ಹಿಮ್. ನೋ ಸೀಕ್ರೆಟ್ ಹೇಳಬೇಕು ಅಂದರೆ ಅವರು ಸ್ಯಾಮ್ಸಂಗ್ ವಾಟ್ ಇಸ್ ದಟ್ ಗ್ಯಾಲಕ್ಸಿ ನೋಟ್ 3 ಹಿ ಬಾಟ್. ಸೊ ಆವಾಗ ಅದ್ರ ಫೀಚರ್ಸ್ ಎಲ್ಲ ನನಗೆ ಹೇಳ್ಕೊಡ್ತಾ ಇದ್ರು ಆ್ಯಂಡ್ 3 days ಆದಮೇಲೆ ಶೆಡ್ಯೂಲ್ ಬ್ರೇಕ್ ಇತ್ತು. ವೆನ್ ಐ ಕೇಮ್ ಬ್ಯಾಕ್ ಐ ಆಲ್ಸೋ ಹ್ಯಾಡ್ ದಟ್ ಫೋನ್. ಸೊ ನಾನು ಎಲ್ಲ ಟೀಸ್ ಮಾಡ್ತಾಯಿದ್ರು ಎಲ್ಲರೂ, ನೋಡಿ ಉಪ್ಪಿ ಸರ್ ಅದು ಆ ಫೋನ್ ಕೊಂಡ್ಕೊಳ್ಳಿ ಅಂದ ತಕ್ಷಣ ಹೋಗಿ ಕೊಂಡ್ಕೊಂಡ್ಬಿಟ್ಟಿದ್ದೀರಾ, ಅದು ನಂಗೆ ಯೂಸ್ ಮಾಡೋಕ್ಕೂ ಅದು ತುಂಬ ಕಷ್ಟ ಆಗ್ತದೆ. ಬಟ್ ಅವರು ಓಕೆ ನಮ್ಮ ಹೀರೋ ಹೇಳಿದ್ರು ಅಂದರೆ ಹೋಗಿ ಕೊಂಡ್ಕೊಂಡ್ಬಿಟ್ಟೆ ಆ ಫೋನ್. ಸೊ ಐ ಥಿಂಕ್ ಐ ವಾಸ್ ಟೀಸಿಂಗ್ ಹಿಮ್, ಹಿ ಮೇಕ್ಸ್ ಅ ವೆರಿ ಗುಡ್ ಬ್ರ್ಯಾಂಡ್ ಅಂಬಾಸಿಡರ್ ಅಂತ. ಅವರು ನೋಡಿ ಒನ್ ಪರ್ಸನ್ಗೆ ಹೇಳಿದ ತಕ್ಷಣ ಹೋಗಿ ಕೊಂಡ್ಕೊಂಡೆ. ಸೊ ಆ ಥರ ಎಷ್ಟು ಜನ ಕೊಂಡ್ಕೋಬೋದು. ದಟ್ಸ್ ನೈಸ್. ನಿಜವಾಗ್ಲೂ ಬಹಳಷ್ಟು ಜನ ಇದ್ರ ಮುಖಾಂತರನೇ ಕೇಳಿದ್ದಾರೆ, ಹಾಗೆ ಬ್ರಹ್ಮಚಿತ್ರದ ಬಗ್ಗೆನೂ ಹೇಳಿದ್ದಾರೆ ತುಂಬ ಚೆನ್ನಾಗಿದೆ ಅಂತ. ಸೊ ಅಕಸ್ಮಾತ್ ಕೆಲವು ಜನ ಇರ್ತಾರಲ್ಲ, ಯಾರಾದರೂ ಮಿಸ್ ಮಾಡ್ಕೊಂಬಿಟ್ಟಿದ್ರೆ ನೋಡ್ತೀರಾ, ಸೊ ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಬ್ರಹ್ಮ? ಅಫ್ಕೋರ್ಸ್ ಬ್ರಹ್ಮ ಇನ್ನೂ ಜಸ್ಟ್ ಫ್ಯೂ ಡೇಸ್ ಆಗಿದೆ ರಿಲೀಸ್ ಆಗಿ. ಸೊ ಹೋಗಿ ನೋಡಿ ಆ್ಯಂಡ್ ತುಂಬ ತುಂಬ ಸಪೋರ್ಟ್ ಮಾಡಿ. ತುಂಟ ಹಾರ್ಟು ಈಗ ತಂಟೆ ಮಾಡಿದೆ, ನೀನೇ ಬೇಕೇ ಬೇಕು ಅಂತಿದೆ, ಡಂಟ ಒಳಗೆ ತಂತಿ ಮೀಟಿದೆ, ಮತ್ತೆ ನೀನೇ ಬೇಕು ಅಂತಿದೆ, ಹಿಂಗ್ಯಾಕೆ ನನ್ನ ಕಾಡಿದೆ, ನನ್ನಲ್ಲಿ ಏನೋ ಆಗಿದೆ, ಈ ನನ್ನ ಫೀಲು ನಿನ್ಗೆ ಫೀಲೇ ಆಗದೆ, ತುಂಟ ಹಾರ್ಟು ಈಗ ತಂಟೆ ಮಾಡಿದೆ, ನೀನೇ ಬೇಕೇ ಬೇಕು ಅಂತಿದೆ. ರಾಜ್ ಮ್ಯೂಸಿಕ್ಗೆ 3rd ಆ್ಯನಿವರ್ಸರಿಗೆ ಹಾರ್ದಿಕ ಶುಭಾಶಯಗಳು ಆ್ಯಂಡ್ ಕೀಪ್ ರಾಕಿಂಗ್ ಲೈಕ್ ದಿಸ್. ನೋಡಿದ್ರೆ ಫ್ರೆಂಡ್ಸ್, ಇದಾಗಿತ್ತು ನೀವು ಕೇಳಿದಂಥ ಪ್ರಶ್ನೆಗೆ ನಾವು ಪ್ರಣೀತಾ ಅವ್ರನ್ನೇ ಖುದ್ದಾಗಿ ಆನ್ಸರ್ ಮಾಡೋ ಹಾಗೆ ಮಾಡಿದ್ರಿ. ನೀವು ಕೂಡ ತುಂಬ ಹ್ಯಾಪಿ ಆಗಿದ್ದೀರಾ ಅಂತ ಭಾವಿಸ್ತೀನಿ. ಎಸ್, ಇದು ನಮ್ಮ ರಾಜ್ ಮ್ಯೂಸಿಕ್ನ 3rd ಆ್ಯನಿವರ್ಸರಿಗಾಗಿ ನಾವು ನಿಮ್ಮೆಲ್ಲರಿಗಾಗಿ ತಂದಿಟ್ಟಂತಹ ಸ್ಪೆಷಲ್ ಕಾರ್ಯಕ್ರಮ. ಸೊ ಹೀಗೆ ರಾಜ್ ಮ್ಯೂಸಿಕ್ ನೋಡ್ತಾ ಇರಿ, ಬಿಕಾಸ್ ಇವತ್ತು ಫುಲ್ ಡೇ ಸ್ಪೆಷಲ್ ಕಾರ್ಯಕ್ರಮ ಇದ್ದೇ ಇರುತ್ತೆ. ಆ್ಯಂಡ್ ದಿಸ್ ಇಸ್ ಆದರ್ಶಿನಿ ಸೈನಿಂಗ್ ಆಫ್. ಟೇಕ್ ಕೇರ್, ಬಾಯ್.